ಕನಕಪುರ ತಾಲೂಕಿನ ಸುಪ್ರಸಿದ್ಧ ಕಲ್ಲಹಳ್ಳಿ ವೆಂಕಟರಮಣ ದೇವಾಲಯಕ್ಕೆ ರಾಜ್ಯ ಸರ್ಕಾರ ನೂತನ ಸಮಿತಿ ರಚನೆ ಮಾಡಿದ್ದು, ನೂತನ ಸದಸ್ಯರುಗಳನ್ನು ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ರವರು ಅಭಿನಂದಿಸಿದರು. ನಂತರ ಮಾತನಾಡಿದ ಮಾಜಿ ಸಂಸದರು, ಕಬ್ಬಾಳು ಮತ್ತು ಕಲ್ಲಹಳ್ಳಿ ದೇವಾಲಯಗಳು ಪ್ರಥಮ ಶ್ರೇಣಿ ದೇವಾಲಯಗಳಾಗಿದ್ದು, ಎರಡೂ ದೇವಾಲಯಗಳು ಲಕ್ಷಾಂತರ ಭಕ್ತರನ್ನು ಹೊಂದಿರುವ ದೇವಾಲಯಗಳಾಗಿವೆ. ಆದ್ದರಿಂದ ಸಮಿತಿ ಸದಸ್ಯರು ದೇವಾಲಯದ ಅಭಿವೃದ್ಧಿ ಜೊತೆಗೆ ಸರ್ಕಾರದ ಅನುದಾನ ಮತ್ತು ದಾನಿಗಳ ಸಹಾಯದಿಂದ ದೇವಾಲಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕೆಂದು ತಿಳಿಸಿದರು. ನೂತನ ಸಮಿತಿಗೆ ತಾಮಸಂದ್ರ ಗ್ರಾಮದ ಟಿ.ವಿ. ಪ್ರಕಾಶ್ ರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಸದಸ್ಯರುಗಳಾಗಿ ತಾಮಸಂದ್ರದ ಸಿ.ಕೆ. ಶ್ರುತಿ, ಕಲ್ಲಹಳ್ಳಿ ಲಾವಣ್ಯ, ರತ್ನಮ್ಮ, ಬಿ.ಎಸ್. ಗೌಡ, ಆನಮಾನಹಳ್ಳಿ ನಟೇಶ್, ಹೊಸಕೋಟೆ ಪುರುಷೋತ್ತಮ್, ಬೂದಿಗುಪ್ಪೆ ರವಿಕುಮಾರ್ ಆಯ್ಕೆಯಾದರು. ಬನ್ನಿ ಸ್ವಾಮಿಗಳು, ಬನ್ನಿ. ಎಲ್ಲಿಗೆ ವೇದಿಕೆ ಮೇಲೆ ಬಂದಿರುವಂಥ ಗಣ್ಯರ ಗಣ್ಯರು ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿ ವ್ಯವಸ್ಥಾಪಕರು ಕಳ್ಳಳ್ಳಿ ಅವರಿಂದ ಇಂದು ಹಮ್ಮಿಕೊಂಡಿರುವಂತೆ ಸದಸ್ಯರ ಆಯ್ಕೆಗಳನ್ನು ಇವತ್ತು ಸದಸ್ಯರ ಮುಂದೆ ವೇದಿಕೆ ಮೇಲೆ ಗಣ್ಯರಿಂದ ಆಯ್ಕೆ ಆಗ್ತಾರೆ. ಮೊದಲನೇದಾಗಿ ಸದಸ್ಯರಂತ ವಹಿಸಿದ ಶ್ರುತಿ ಮತ್ತು ಕೋಂ ಸತೀಶ್ ಎಲ್ರಿಗೂ ಸರ್ಕಾರದ ಏನು ನಿಯಮಗಳಿದೆ ಅದನ್ನೆಲ್ಲ ಓದಿ ಹೇಳಿ. ಸದಸ್ಯರಂತ ಶ್ರುತಿ ಮತ್ತು ಕೋಂ ಸತೀಶ್, ರಾಮಚಂದ್ರ, ಕಲ್ಯಾಣಮ್ಮ ಶ್ರೀನಿವಾಸ್, ಕೋಂ ಮಧುಸೂದನ್ ಮಹಿಳಾ, ರತ್ನಮ್ಮ ಕೋಂ ಎಚ್ ರಾಜು, ಬಿ.ಎಸ್. ಗೌಡ ಬಿನ್ ಗೋಳೇಗೌಡ, ಎನ್.ಎಸ್. ನಟೇಶ್ ಬಿನ್ ನಾಗೇಗೌಡ, ಪ್ರಕಾಶ್ ಬಿನ್ ಮಾದೇಗೌಡ, ರಾಮಚಂದ್ರ, ಪುರುಷೋತ್ತಮ್ ಬಿನ್ ಮಾರೇಗೌಡ, ರವಿಕುಮಾರ್ ಬಿನ್ ಮರಿಗೌಡ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅರ್ಚಕ್ರಿ ಸುದರ್ಶನ್ ಅಂತ ಹೇಳಿ ಇಲ್ಲಾಂದ್ರೆ ಯಾರು ಇನ್ನೊಂದು ಶ್ರುತಿ ಸುನೀತನ ಎಲ್ಲರೂ 5 ತಿಂಗಳು ಬರ್ತೈತೆ. ಪ್ರಧಾನ ಅರ್ಚಕರು ಅಂತ ಹೇಳ್ಬಿಡಿ. ಸರಿ ಸಮಯಕ್ಕೆ ಅರ್ಚಕರು ಒಬ್ಬರು ನೇಮಕ ಆಗಿರ್ತಾರೆ. ಅವ್ರ ಕುಟುಂಬದ ಅರ್ಚಕರು ಸುದರ್ಶನ್ ಏನಾದ್ರು ಆಯ್ಕೆಯಾಗಿರೋ ಆಕಾಂಕ್ಷಿಗಳಿದ್ರೆ ಅಧ್ಯಕ್ಷರ ಆಯ್ಕೆ ಮಾಡಬೇಕು. ಅಧ್ಯಕ್ಷರಾಗಿ 9 ಜನ ಯಾರಿದ್ದಾರೆ ಅವರು ಅರ್ಜಿ ಕೊಡ್ಬೋದು ಅಂತ ಕೇಳೋದು. ಅವ್ರು ಮಾಡೋ ಎಲೆಕ್ಷನ್ ಯಾರು ಮಾಡೋ. ನಮಸ್ತೆ. ಆಯುಕ್ತರು ದಿನಾಂಕ 12/9/2023 ಕಳ್ಳಳ್ಳಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಕಮಿಟಿಯ ಮೆಂಬರ್ಗಳನ್ನೆಲ್ಲ ಮಾಡಿದ್ದಾರೆ. ಇವತ್ತು ಈ ದಿನ ಎಲ್ಲ ಮೆಂಬರ್ಗಳು, ಎಲ್ಲ ಗ್ರಾಮಸ್ಥರ ಸಮಕ್ಷಮ ಈ ಒಂದು ಸಮಿತಿ ಸಭೆಯ ಅಧ್ಯಕ್ಷರನ್ನು ಮಾಡತಕ್ಕಂಥ ಒಂದು ಸಭೆಯನ್ನು ಇಟ್ಕೊಂಡಿದ್ದೀವಿ. ಈ ಮೆಂಬರ್ಗಳು ಏನಿದ್ದಾರೆ ಇದರಲ್ಲಿ ಅಧ್ಯಕ್ಷರಾಗಕ್ಕೆ ಇಚ್ಛೆ ಪಡ್ತಕ್ಕಂಥ ವ್ಯಕ್ತಿಗಳು ಅವರ ನಾಮನಿರ್ದೇಶನ ಸಲ್ಲಿಸಬೇಕು. ಬಿ.ಎಸ್. ಗೌಡರು ಈ ಒಂದು ನಮ್ಮ ಪ್ರಕಾಶ್ ಅವ್ರನ್ನ ಉಮೇದುವಾರಾಗಿ ಮಾಡಿದ್ದೀವಿ. ಅವರ ಅರ್ಜಿನ ಪರಿಗಣಿಸಿ
ಅವರನ್ನ ಅಧ್ಯಕ್ಷನಾಗಿ ಅನುಮೋದಿಸಿ ನೀವು ಸಭೆಯಲ್ಲಿ ಅನೌನ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಈಗ ಪುರುಷೋತ್ತಮ್ ಅವರು ಮಾನ್ಯ ಪ್ರಕಾಶ್ ಅವ್ರನ್ನ ಈ ಒಂದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕಾತಿ ಮಾಡೋದಕ್ಕೆ ಅವರ ಒಂದು ಉಮೇದುವಾರಿಕೆ ಹೇಳಿದ್ದಾರೆ. ಇದಕ್ಕೆ ಸಂಬಂಧವಾಗಿ ಈ ಎಲ್ಲ ಮೆಂಬರ್ಗಳು ಏನು ಅವ್ರ ಹೆಸರುಗಳನ್ನ ಓದ್ತೀನಿ, ಅವರು ಇಚ್ಛೆ ಉಳ್ಳವರಾಗಿದ್ದಲ್ಲಿ ಅವರ ಕೈ ಎತ್ತೋ ಮೂಲಕ ಅವರಿಗೆ ಬೆಂಬಲ ಸಲ್ಲಿಸ್ತಕ್ಕದ್ದು. ಸಿ.ಕೆ. ಶ್ರುತಿ ಕಾಮ್ ಟಿ.ಎಸ್. ಸತೀಶ್, ನಿಮ್ಮ ಬೆಂಬಲ ಪ್ರಕಾಶ್ ಅವರ ಅಧ್ಯಕ್ಷತೆಗಿದೆ. ಲಾವಣ್ಯ ಶ್ರೀನಿವಾಸ್ ಅವರ ಗೈರು ಹಾಜರಿ. ಎಲ್ಲರೂ ಒಂದೇ ಸಾರಿ ಹೇಳ್ಬಿಡಿ, ಕೈ ಎತ್ತಿದ್ದಿಲ್ಲ. 9 ಸದಸ್ಯರ ಪೈಕಿ 8 ಸದಸ್ಯರು ಹಾಜರಿದ್ದರು. 8 ಸದಸ್ಯರು ಮೆಂಬರ್ಸ್ಗಳು ಕೈ ಎತ್ತಬಹುದಾಗಿತ್ತು. ನೀನು ಕೈ ಎತ್ತಬೇಕು. ಲೆಕ್ಕ 9 ವಿರೋಧವಾಗಿ ಪ್ರಕಾಶ್ ಅವರ ಅಧ್ಯಕ್ಷತೆಗೆ ವಿರೋಧವಾಗಿ ಇಚ್ಛೆ ಪಡ್ತಕ್ಕಂಥವ್ರು ಅವರ ಕೈ ಎತ್ತೋ ಮೂಲಕ ಅವರು ಅವರ ವಿಷಯ ತಿಳಿಸ್ಬೋದಾಗಿದೆ. ವಿರೋಧ 0, ಯಾರು ಇಲ್ಲ. ಹಾಗಾಗಿ 9 ಜನ ಪರ ಆಯ್ಕೆ ಮಾಡಿರೋದ್ರಿಂದ ಈ ಒಂದು ವ್ಯವಸ್ಥಾಪನಾ ಕಮಿಟಿ ಅಧ್ಯಕ್ಷರನ್ನ ಶ್ರೀ ಪ್ರಕಾಶ್ ರವರನ್ನ ಅಧ್ಯಕ್ಷರಾಗಿ ಮಾಡಬಹುದಾಗಿ ಘೋಷಿಸಲಾಗಿದೆ. ಕರೆದು ಚೇರ್ ಕುಡ್ಸು. ಹಾರ ಹಾಕಿ ಚೇರ್ ಕುಡ್ಸು. ಸೈಲೆಂಟ್ ಆಗಿರಪ್ಪ. ಶ್ರೀ ವೆಂಕಟಸ್ವಾಮಿ ದೇವಸ್ಥಾನದ ನೂತನ ಅಧ್ಯಕ್ಷರಾದಂಥ ಪ್ರಕಾಶ್ ಅವರ ಏನು ಸನ್ಮಾನದ ಈ ಒಂದು ಸಂದರ್ಭದಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು, ಪುರುಷೋತ್ತಮ್ ಅವರು, ನಮ್ಮ ಪಿ.ಎಸ್. ಗೌಡರು, ದಿಲೀಪ್ ಅವರು, ನಮ್ಮ ಪುರೋಹಿತರು, ಅರ್ಚಕರು, ಪ್ರಕಾಶ್ ಅವರು, ಎಲ್ಲರೂ ಕೂಡ ಇಲ್ಲೆಲ್ಲ ಎಲ್ಲ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕು ಪಂಚಾಯತಿಯವರು, ಪಂಚಾಯತಿ ಅಧ್ಯಕ್ಷರು, ತಾವೆಲ್ಲ ಸಮ್ಮುಖದಲ್ಲಿ ಪ್ರಕಾಶ್ ಅವರನ್ನು ಈ ಬಾರಿ ಮೊದಲನೇ ಬಾರಿಗೆ ಸರ್ಕಾರ ಒಂದು ಆಡಳಿತ ಮಂಡಳಿನ ಎ ಕ್ಯಾಟಗರಿ ದೇವಸ್ಥಾನ ಆಗಿರೋದ್ರಿಂದ ಇದು ಇಂದಿನ ಸರ್ಕಾರದ ಅವಧಿನಲ್ಲಿ ಅರ್ಜಿಗಳನ್ನು ಆಹ್ವಾನ ಮಾಡಿದ್ರು. ಆಗ ಅರ್ಜಿ ಯಾರು ಹಾಕಿದ್ರು ಅವರನ್ನು ನೇಮಕ ಮಾಡಲಿಕ್ಕೆ ಅವಕಾಶ ಇತ್ತು. ಕಳೆದ 6 ತಿಂಗಳಿಂದಲೇ ನಾವು ಇದನ್ನು ಪ್ರೊಸೀಡಿಂಗ್ ಮಾಡಿಸಿ ಇಂಥವ್ರು ಅಂತೇಳಿ ಅರ್ಜಿ ಹಾಕಿದ್ದವರಲ್ಲಿ ಕೆಲವರನ್ನ ನೇಮಕ ಮಾಡಿದ್ರು. ಈಗಾಗಲೇ 6 ತಿಂಗಳಾಗೋಯ್ತು. ಇಷ್ಟೊತ್ತಿಗೆ ಅರ್ಜಿ ಅಧ್ಯಕ್ಷರು ಮಾಡಿ ನಾವು 6 ತಿಂಗಳಾಗಬೇಕಾಗಿತ್ತು. 6 ತಿಂಗಳ ಸಮಯ ಮುಗಿದೋಯ್ತು. ಇನ್ನು 2.5 ವರ್ಷದ ಅವಧಿ ಇದೆ. ಇಲ್ಲಿ ಕೆಲವರು ನೇಮಕ ಆಗಿದ್ದಾರೆ, ಇನ್ನು ಕೆಲವರು ನೇಮಕ ಆಗಬೇಕಾಗಿತ್ತು. ಕೆಲವರೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಮುಖರು ಕುಟುಂಬಸ್ಥರನ್ನ ಇದರಲ್ಲಿ ಗಣನೆಗೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಮೊದಲನೇ ಬಾರಿ ಆಗಿರೋದ್ರಿಂದ ಸರಿಯಾದಂಥ ವ್ಯವಸ್ಥೆ ಏನೂ ಇಲ್ಲ. ಈಗ ಹೊಸದಾಗಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಮತ್ತು ಸರ್ಕಾರದ ಜೊತೆ ಅಧಿಕಾರಿಗಳ ಜೊತೆ ಏನೋ ಇದಕ್ಕೊಬ್ರು ಇಒ ಇರ್ತಾರೆ, ತಹಶೀಲ್ದಾರ್ ನೇಮಕ ಮಾಡ್ತಾರೆ ಯಾರನ್ನ ಅಂತೇಳಿ. ಮುಜರಾಯಿ ತಹಶೀಲ್ದಾರು ಇದಕ್ಕೆ ಇಒ ಆಗಿ ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈ ದೇವಸ್ಥಾನದ ಸಂಪೂರ್ಣ ಜೀರ್ಣೋದ್ಧಾರ ಮಾಡಲಿಕ್ಕೆ ಈ ಕಮಿಟಿಗೆ ಸಂಪೂರ್ಣವಾದಂಥ ಅಧಿಕಾರ ಇದೆ. ಎಲ್ಲವೂ ಕೂಡ ಈ ಸಂಪೂರ್ಣವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಯಾವ ರೀತಿ ಮಟ್ಟದಲ್ಲಿ ನೀವು ಮಾಡಬೇಕು ಅಂತೇಳಿ ನಿಮ್ಮ ಒಂದು ಆಡಳಿತ ಮಂಡಳಿ ತೀರ್ಮಾನ ಮಾಡ್ತದೆ. ಅದನ್ನು ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಇದು ಎ ಗ್ರೇಡ್ ದೇವಸ್ಥಾನ ಆಗಿರೋದ್ರಿಂದ ನಮ್ಮಲ್ಲಿ ಕಬ್ಬಾಳ್ ಒಂದಿದೆ, ಕಲ್ಲಳ್ಳಿ ಒಂದಿದೆ. ಕಬ್ಬಾಳಲ್ಲಿ ನಾನೇ ಅಧ್ಯಕ್ಷ ಆಗಿದ್ದೀನಿ.
ಸೊ ಈಗ ತಾನೇ ಅಲ್ಲಿ ಮೀಟಿಂಗ್ ಮಾಡಿಕೊಂಡು ನಾನು ಬಂದೆ. ಇಲ್ಲಿಗೆ ಈಗ ನೂತನವಾಗಿ ಪ್ರಕಾಶ್ ಅವರನ್ನ ಈ ಸಂದರ್ಭದಲ್ಲಿ ಎಲ್ಲ ಆಡಳಿತ ಮಂಡಳಿಯವರು ನಿರ್ದೇಶಕರೆಲ್ಲರೂ ಕೂಡ ಇವತ್ತು ನೇಮಕ ಮಾಡಿರೋದ್ರಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಎಲ್ಲ ನೂತನ ನಿರ್ದೇಶಕರು ಅಂದರೆ ಈ ಒಂದು ಆಡಳಿತ ಮಂಡಳಿಯ ಸದಸ್ಯರು, ಈ ಒಂದು ದೇವಸ್ಥಾನಕ್ಕೆ ನೂತನವಾಗಿ ಆಗಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೆ ಹೆಸರು ಹೇಳಿದ್ರೆ 9 ಜನ ಇದ್ದಾರೆ. ಶ್ರುತಿ ಅವರು, ಲಾವಣ್ಯ ಅವರು, ರತ್ನಮ್ಮ ಅವರು, BS ಗೌಡರು ಮತ್ತು ನಟೇಶ್ ಅವರು, ಪ್ರಕಾಶ್ ಅವರು, ಪುರುಷೋತ್ತಮ್ ಅವರು, ರವಿಕುಮಾರ್ ಅವರು. ಸೊ ಇವೆಲ್ಲರಿಗೂ ಕೂಡ ನಾನು ನಮ್ಮ ಅರ್ಚಕರು, ಪ್ರಧಾನ ಅರ್ಚಕರು, ಅವ್ರು ಯಾರು ಅರ್ಚಕರು ಇರ್ತಾರೆ ಆ ಸಂದರ್ಭದಲ್ಲಿ ಅವರು ಈ ಒಂದು ಸ್ಥಾನವನ್ನು ಕೆಲವರು ರೊಟೇಷನ್ ಸಿಸ್ಟಮಲ್ಲಿ ಇರ್ತಾರೆ, ಯಾರೇ ಇದ್ರೂ ಕೂಡ ಅವರ ಒಂದು ಸ್ಥಾನವನ್ನು ಪಡೀತಾರೆ, ನಿರ್ದೇಶಕರ ಸ್ಥಾನವನ್ನು ಪಡೀತಾರೆ. ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ಈ ಒಂದು ದೇವಸ್ಥಾನದ ಒಂದು ಬೆಳವಣಿಗೆಯನ್ನು, ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಲಿಕ್ಕೆ, ಈ ಭಾಗವನ್ನು ಜೀರ್ಣ ಮಾಡಲಿಕ್ಕೆ ಸಂಪೂರ್ಣವಾದಂಥ ಅಧಿಕಾರವನ್ನು ಸರ್ಕಾರ ಕೊಟ್ಟಿದೆ. ಇದು ಏನೇ ಮಾಡಬೇಕು ಅಂತ ಅಂದ್ರೂ ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಪಡೆದು ಸರ್ಕಾರದ ಅನುಮತಿಯನ್ನು, ಇವರ ಲಿಮಿಟ್ಸ್ ಇರ್ತದೆ, ಎಷ್ಟು ಇಲ್ಲಿವರೆಗೂ ಇವರು ಏನೇನು ಮಾಡಬೇಕು ಅಂತೇಳಿ, ಏನೇ ಅಭಿವೃದ್ಧಿ ಪಡಿಸ್ಲಿಕ್ಕೂ ಕೂಡ ಸಂಪೂರ್ಣವಾದಂಥ ಒಂದು ವ್ಯವಸ್ಥೆ. ಈಗ ದೇವಸ್ಥಾನ ಹೊಸದಾಗಿ ಪುನರ್ ನಿರ್ಮಾಣ ಮಾಡಬೇಕು ಅಂತ ಅಂದರೆ, ಅಥವಾ ಇನ್ನೇನಾದ್ರು ರಿಪೇರಿ ಮಾಡಬೇಕು ಅಂತ ಅಂದರೆ, ಏನು ಮಾಡಲಿಕ್ಕೂ ಕೂಡ ಎಲ್ಲದಕ್ಕೂ ಕೂಡ ಅವಕಾಶ ಇರೋದ್ರಿಂದ ಯಾವ ರೀತಿಯಾಗಿ ಈ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಇಡೀ ರಾಜ್ಯದಾದ್ಯಂತ ಇದ್ದಾರೆ. ಈ ದೇವಸ್ಥಾನಕ್ಕೆ ಇದು ಮಾಡು ಅಂಥವ್ರನ್ನೆಲ್ಲ ನೀವು ಗುರುತಿಸ್ಬೇಕು. ಆ ಗುರುತಿಸಿ ಅವ್ರನ್ನೆಲ್ಲರೂ ಕೂಡ ಅವರಿಂದ ದೇಣಿಗೆ ಒಂದಷ್ಟು ಪಡೆದು ಈ ದೇವಸ್ಥಾನವನ್ನು ಯಾವ ರೀತಿ ಚಿಕ್ಕ ತಿರುಪತಿ ದೇವಸ್ಥಾನ ಅಂತ ಅಂದರೆ ಫೇಮಸ್ ನಮ್ಮಲ್ಲಿ. ತಿರುಪತಿ ಯಾವ ರೀತಿ ಇದೆ, ತಿರುಪತಿ ಬಿಟ್ಟರೆ ಶ್ರೀರಂಗ ದೇವಸ್ಥಾನ ಇದರಲ್ಲಿ ಮಾಗಡಿನಲ್ಲಿ ಆ ಒಂದು ದೇವಸ್ಥಾನಕ್ಕೆ ಜಾಗ ಹುಡುಕ್ತಾ ಇದ್ದಾರೆ. ನಾವಿನ್ನ 6 ತಿಂಗಳಿಂದ ಜಾಗ ಹುಡುಕ್ತಾ ಇದ್ದೀವಿ. ಅವರು ಕೂಡ ಹೈವೇನಲ್ಲಿ ಒಂದು ದೇವಸ್ಥಾನ ಕಟ್ತೀವಿ, ಇಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹುಡುಕ್ತಾ ಇದ್ದಾರೆ. ಹೈವೇನಲ್ಲೇ ಬೇಕು, ಒಂದು 50 ಎಕರೆ ಅಂತ ಕೇಳ್ತಾ ಇದ್ದಾರೆ. ನಾವು ಹೈವೇನಲ್ಲೆಲ್ಲೂ ನಮಗೆ ಜಾಗ ಸಿಗ್ತಾ ಇಲ್ಲ. ಸೊ ರಾಮನಗರ ಜಿಲ್ಲೆನಲ್ಲಿ ನಮ್ಗೆ ಬೇಕಾದವ್ರು ಇರೋದ್ರಿಂದ ಅವರು ನಿಮ್ಗೆ ಹೇಳ್ತೀರಲ್ಲಿ ಮಾಡ್ತೀವಿ ಅಂತ, ಎಲ್ಲೂ ಹೈವೇನಲ್ಲಿ ಜಾಗ ಸಿಗ್ತಾ ಇಲ್ಲ. ಅದನ್ನು ಕೂಡ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಈ ದೇವಸ್ಥಾನ ಬಹಳ ಪುರಾತನವಾದಂಥ ದೇವಸ್ಥಾನ, ಸಾಕಷ್ಟು ಇತಿಹಾಸ ಇದೆ. ಆ ಇತಿಹಾಸ ಇರ್ತಕ್ಕಂಥ ಈ ಒಂದು ದೇವಸ್ಥಾನ ಸಂಪೂರ್ಣವಾಗಿ ಬಹಳ ದಿನದಿಂದ ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಸೆಯನ್ನು ಪುರುಷೋತ್ತಮ್ ಯಾವಾಗಲೂ ಕೂಡ ನನ್ನ ಹೇಳ್ತಾನೆ ಇರೋದು. ಈ ಮನೆ ಹೊಡಿಬೇಕು, ಈ ದೇವಸ್ಥಾನ ಮಾಡಬೇಕು, ಅದು ಮಾಡಬೇಕು, ನಾವೇನೋ ಟ್ರಸ್ಟ್ ಮಾಡಿದ್ದೀವಿ, ಕಲ್ಯಾಣಿ ಮಾಡಬೇಕು, ಅದು ಇದು ಅಂತ. ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ. ನಿಮ್ಮ ನಿರ್ಣಯಗಳು, ನಿಮ್ಮ ತೀರ್ಮಾನಗಳಿಗೆ ನಮ್ಮ ಸಹಕಾರ ಸಂಪೂರ್ಣವಾಗಿರ್ತದೆ. ನೀವು ಯಾವಾಗಲೇ ಕರೆದ್ರು ಕೂಡ ನಾನಿರ್ಬೋದು, ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಶಾಸಕರು ಇರ್ಬೋದು, ನಿಮಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಲಿಕ್ಕೂ ನಾನು ಸಿದ್ಧವಾಗಿದ್ದೇನೆ. ನಿಮ್ಮ ಜೊತೆ ಬಂದು ಕೂತ್ಕೊಂಡು ಯಾವ ರೀತಿ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಲಿಕ್ಕೆ ಏನೆಲ್ಲ ನಿಮ್ಮ ಸಲಹೆಗಳಿದೆ, ನಿಮ್ಮ ಇದನ್ನು ಕೊಡಲಿಕ್ಕೆ ಅವಕಾಶ ಇದೆ. ಜೊತೆಗೆ ಇಂದಿನಿಂದನೂ ಕೂಡ ಇದು A ಗ್ರೇಡ್ ದೇವಸ್ಥಾನ ಆಗಿರೋದ್ರಿಂದ ಉಂಡಿ ದುಡ್ಡು, ಬೇರೆ ಬೇರೆ ದುಡ್ಡೆಲ್ಲ ಸೇರಿ ಸುಮಾರು 3 ಕೋಟಿ ರೂಪಾಯಿ ಅಷ್ಟು ಅನುದಾನ ಹಣ ಕೂಡ ಈ ದೇವಸ್ಥಾನದಲ್ಲಿ ಇದೆ, ಚಿನ್ನ ಇದೆ. ಅದನ್ನೆಲ್ಲನೂ ಕೂಡ ಲೆಕ್ಕ ಹಾಕಿ ಏನೇನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನೀವು ತೀರ್ಮಾನಗಳನ್ನು ಮುಂದಿನ ದಿನದಲ್ಲಿ ತಗೋಬಹುದು. ಸರ್ಕಾರಕ್ಕೂ ಕೂಡ ನೀವು ಪ್ರಸ್ತಾವನೆಯನ್ನು ಸಲ್ಲಿಸ್ಬೋದು, ನಿಮ್ಮ ಜೀರ್ಣೋದ್ಧಾರ ಸಮಿತಿ ಏನು ಬೇಕೋ ಅದನ್ನು ಮಾಡಲಿಕ್ಕೆ. ಹಾಗಾಗಿ ನಿಮಗೆ ಒಂದು ಅವಕಾಶ ಇದೆ. ತಾವೆಲ್ಲರೂ ಕೂಡ ಈ ಭಾಗದ ಎಲ್ಲ ಜನರ ವಿಶ್ವಾಸವನ್ನು ಗಳಿಸಿ, ಯಾರಿಗೆ ಈಗ ಅವಕಾಶ ಸಿಕ್ಕಿಲ್ಲ, ಖಂಡಿತ ಇನ್ನು 2 ವರ್ಷ 2.5 ವರ್ಷ ಆದಮೇಲೆ ಬೇರೆಯವ್ರಿಗೂ ಕೂಡ ಎಲ್ರಿಗೂ ಕೂಡ ಬೇರೆ ಊರ ವೃತ್ತಿಗಳರಲ್ಲಿ ಇರ್ಬೋದು, ಎಲ್ಲ ಜಾತಿಯವ್ರಿಗೂ ಕೂಡ ಇಲ್ಲಿ ಅವಕಾಶಗಳು ಯಾರಿಗೆ ಸಿಕ್ಕಿಲ್ಲ, ಮುಂದೊಂದು ದಿನಗಳಲ್ಲಿ ಅವಕಾಶಗಳನ್ನು ನಾವು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅವತ್ತು ಲಾಸ್ಟ್ ಡೇ ಇತ್ತು ಅರ್ಜಿ ಹಾಕ್ಲಿಕ್ಕೆ. ಹಾಗಾಗಿ ಕೆಲವ್ರನ್ನ ರಾತ್ರಿ ನಾವು ಅರ್ಜಿನ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದಂಥ ಪರಿಸ್ಥಿತಿ ಬಂತು. ಅವತ್ತು ಮಿಸ್ ಆಗಿತ್ತು ಅಂತ ಅಂದ್ರೆ ತಿರ್ಗಾ ನಿಧಾನ ಆಯ್ತಿತ್ತು. ಅವರು ಕರೆದುಬಿಟ್ಟಿದ್ರು, ನೋಟಿಫಿಕೇಶನ್ ಮಾಡಿ ಅಪ್ಲಿಕೇಶನ್ಸ್ನ ಕರೆದುಬಿಟ್ಟಿದ್ರು. ಸೊ ಹಾಗಾಗಿ ಕೆಲವರು ಮಾತ್ರ ಅಪ್ಲಿಕೇಶನ್ಸ್ ಹಾಕಿದ್ರು, ಅದರಲ್ಲಿ ಕೆಲವ್ರನ್ನ ಆಯ್ಕೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಬೇರೆಯವರು ಯಾರು ಆಸಕ್ತಿ ಇದ್ದಾರೆ ದೇವಸ್ಥಾನಕ್ಕೆ, ನಿರ್ದೇಶಕರಾಗೇ ಮಾಡಬೇಕು, ನಾವು ಮೆಂಬರ್ ಆಗೇ ಮಾಡಬೇಕು ಅನ್ನೋದೇನಿಲ್ಲ. ದೇವ್ರ ಸೇವೆ ಮಾಡೋಕ್ಕೆ ಯಾರು ಬೇಕಾದ್ರೂ ನಾನು ಮುಂದು ನೀನು ಮುಂದು ಅಂತ ನೀವು ಯಾರು ಬೇಕಾದ್ರೂ ಮಾಡ್ಬೋದು.
ಸೊ ಇವತ್ತು ಸಹಕಾರ ಕೊಡಲಿಕ್ಕೆ ಸಂಪೂರ್ಣ ಮಂಡಳಿ ಸಿದ್ಧವಾಗಿದೆ. ದಯವಿಟ್ಟು ನೀವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಗಳಿಸುವಂಥ ಪ್ರಯತ್ನವನ್ನ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಮಾಡಬೇಕು. ಇವತ್ತು ಪ್ರಕಾಶ್ ಅವ್ರ ಮೇಲೆ ಜವಾಬ್ದಾರಿ ಇದೆ. ಕಾರಣ ಏನು ಅಂತಂದ್ರೆ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ಎಲ್ಲ ನಿರ್ದೇಶಕರು ಒಂದು ಒಮ್ಮತದ ತೀರ್ಮಾನವನ್ನ ನಾವೆಲ್ಲರೂ ದೇವ್ರ ಕೆಲಸ ಮಾಡೋದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋಣ ಅನ್ನೋ ದೃಷ್ಟಿಯಿಂದ ಬೇರೆಯವರು ಇನ್ನ ಅರ್ಹತೆ ಇದ್ರೂ ಕೂಡ ಇಲ್ಲ, ಈ ನಾವು ಒಗ್ಗಟ್ಟಾಗಿ ದೇವಸ್ಥಾನದ ಕೆಲಸನ ನಾವು ರಾಜಕೀಯ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಜೊತೆಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ತಾವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ತಾವು ಮಾಡ್ತಾ, ನಮಗೆ ಆ ಭಗವಂತ ಚಿಕ್ಕ ವೆಂಕಟಸ್ವಾಮಿ, ತಿರುಪತಿ ವೆಂಕಟಸ್ವಾಮಿ ಭಗವಂತ ಆಶೀರ್ವಾದವನ್ನು ಮಾಡಲಿ, ಒಳ್ಳೇದಾಗಲಿ ಅಂತೇಳಿ ನಿಮಗೆ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಹೊಂದಿಸಿ, ನನಗೂ ಭಾಳ ದಿನದಿಂದ ಅಂತಾನೆ ಇದೆ, ಜಲ್ದಿ ಮಾಡಬೇಕು, ಸಮಯ ಕೂಡ ಬಂದಿರಲಿಲ್ಲ. ಈಗ ನೀವು ಎಲ್ಲ ನನಗೆ ಸೇರಿ ವಿರಾಮ ಕೊಟ್ಟಿದ್ದೀರಿ. ಆ ವಿರಾಮದಿಂದ ನಾನು ನಿಮ್ಮ ಜೊತೆ ಹೆಚ್ಚು ಸಮಯ ಕಳೀಲಿಕ್ಕೆ ಅವಕಾಶ ಆಗಿದೆ. ಸೊ ಹಾಗಾಗಿ ಈ ಭಾಗದ ಎಲ್ಲ ಅಭಿವೃದ್ಧಿ ಈ ಭಾಗದಲ್ಲಿ ನಿಮ್ಮ ಜೊತೆ ಇದ್ದು ನನಗೂ ಕೆಲಸ ಮಾಡುವಂಥ ಒಂದು ಕೆಲಸ ನಾನು ನಿಮ್ಮ ಜೊತೆ ಸೇರಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಹೊಂದಿಸಿ ನಾನು ತಡ ಆಯಿತು. ಅಲ್ಲಿ ಯಾರೋ ಹತ್ತಿರೋಗಿದ್ರು ಅಂತ ಅಲ್ಲೆಲ್ಲ ಹೋದೆ, ಇನ್ಯಾರೋ ಇದಾಗಿತ್ತು ಅಂದ್ಬಿಟ್ಟು ಅಲ್ಲೆಲ್ಲ ಇಲ್ಲಿ ಹೋದ ಕಡೆ ಅಲ್ಲೆಲ್ಲ ಬರಬೇಕಾಯ್ತು. ದೇವಸ್ಥಾನದ ಕೆಲಸ ಅಲ್ಲಿ ಸಾಕಷ್ಟು ನಡೀತಾ ಇದೆ. ಅದನ್ನೆಲ್ಲ ವೀಕ್ಷಣೆ ಮಾಡಿ ತೀರ್ಮಾನ ಮಾಡಿ ನಾನು ನಿರ್ಣಯಗಳನ್ನು ಏನು ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಬರಬೇಕಾಗಿತ್ತು. ಸೊ ಹಾಗಾಗಿ ಅದಕ್ಕೆ ಲೇಟ್ ಆಯಿತು. ಅದೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಆಫೀಸರ್ಸ್ ಎಲ್ಲ, ಇಂಜಿನಿಯರ್ಸ್ ಎಲ್ಲ ಕರೆಸಿದ್ದೆ. ಸೊ ದಯವಿಟ್ಟು ಕ್ಷಮಿಸಿ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೇನಾದ್ರು ವಿಚಾರಗಳಿದ್ದರೆ ಮುಂದಕ್ಕೆ ನೀವು ಯಾವಾಗ ಕರಿತೀರಿ, ನೀವು ತಿಂಗಳಿಗೊಂದು ಸಭೆ ಮಾಡಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ, ರೆಸಲ್ಯೂಷನ್ ಮಾಡಿ, ಒಂದು ಏನೇನು ಮಾಡಬೇಕು ಅಂತ ಹೇಳಿದ್ರೆ ನಾನು ಬಂದಾಗ ನಿಮ್ಮ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೇನೆ. ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು. ಅಲ್ಲಲ್ಲಿ ಚಿಕ್ಕ ತಿರುಪತಿ ದೇವಸ್ಥಾನದ ಸಮಿತಿ ಅಧ್ಯಕ್ಷರನ್ನಾಗಿ ಈ 9 ಜನ ನಿರ್ದೇಶಕರು ನನ್ನ ಮೇಲೆ ನಂಬಿಕೆ ಇಟ್ಟು ಮತ್ತು ವಿಶ್ವಾಸ ಇಟ್ಟು ನಾವು ಮುಂದಿನ ದಿನಗಳಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು, ಇದು ಪ್ರವಾಸಿ ತಾಣದ ಥರ ಮಾಡಬೇಕು ಅಂತೇಳಿ ನಮ್ಮ MP ಕನಸು. ಇವತ್ತಿನ ಕನಸಲ್ಲ ಅದು. MP ಅವರು ಇದನ್ನು MP ಯಾವ ಮುಂದಿನದೂ ಯಾವುದೊಂದು ಕನಸಿರ್ತಿದ್ರು. ಇದು ನಮ್ಮ ಒಡನಾಟ ಇದ್ದಾಗ ಮಾತಾಡಿದ್ರು ಅವ್ರ ಮನೆಯಲ್ಲಿ, ಅವ್ರು ಓದೋದಾಗೆಲ್ಲ ಇದನ್ನೆಲ್ಲ ಮುಂದ್ಗಡೆ ಇರ್ತಕ್ಕಂಥ ಮನೆ ತೆಗೆಸ್ಬೇಕು, ಒಂದು ಇದರೊಳಗೆ ಮಾರುತಿ ಇದಕ್ಕೆ ಮೆಟ್ಲು ಮಾಡಿಸಿ ಒಂದು ಜೀರ್ಣೋದ್ಧಾರದ್ದು ಪ್ರವಾಸೋದ್ಯಮಿ ಥರನೇ ಒಂದು ಒಳ್ಳೆಯ ಜಾಗ ಮಾಡಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಇಚ್ಛೆ ಇತ್ತು. ಆ ಮನಸ್ಸಿಚ್ಛೆ ಇವತ್ತು ನನಗೂ ಒಂದು ಅವಕಾಶ ಮಾಡಿಕೊಟ್ಟವ್ರೆ. ಅದನ್ನು ಅವರ ನೇತೃತ್ವದಲ್ಲಿ ನಮ್ಮ ಜವಾಬ್ದಾರಿನ ನಿಷ್ಠೆಯಿಂದ ಮಾಡ್ತೀನಿ ಅಂತ ನಾನು ಸಮಿತಿಯಲ್ಲಿ ಮಾತಾಡ್ತಾ ಇದ್ದೀನಿ. ಆದರೆ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಾನು ವಂದಿಸ್ತಾ ನಾನು ಎರಡು ಮಾತು ಪ್ರೆಸ್ಗೆ ಹಾಕಿದ್ದು ತಗೊಂಡಿದ್ದು ಎಕ್ಸ್ಪೆಂಡಿಚರ್ ಮಾಡಿದ್ದೀರಾ ಅದೆಲ್ಲ ಡೀಟೇಲ್ ಕೊಡಬೇಕು. ಏನು ಖರ್ಚಾಗಿದೆ, ಜಮಾ ಏನು ಆಗಿದ್ದೀರಿ, ಏನೇನು ಖರ್ಚು ಮಾಡಿದ್ದೀರಿ, ಯಾವ್ಯಾವ್ದಕ್ಕೆ ಏನೇನು ಖರ್ಚಾಗಿದೆ ಅದನ್ನು ಪೂರ್ತಿ ನೀವು ಡೀಟೇಲ್ ಕೊಡಬೇಕಾದ್ರೆ ಯಾವಾಗಿಂದ ಡಿಪಾಸಿಟ್ ಇಟ್ಟರು, ಎಷ್ಟು ಯಾವಾಗ ಹುಂಡಿ ಹೊಡೀತು, ಯಾವ ಡೇಟಲ್ಲಿ ಹುಂಡಿ ಹೊಡೀತು, ಯಾವ ಡೇಟಲ್ಲಿ ನೀವು ತೊಗೊಂಡು ಯಾವ ಅಕೌಂಟ್ ಇಟ್ಟಿದ್ದೀರಿ, ಯಾವ್ದನ್ನ ಈಗ ನೀವು FD ಮಾಡಿದ್ದೀರಿ, ಮತ್ತು ಯಾವಾಗ ಏನೇನಿದೆ ಅದೆಲ್ಲ ಪೂರ ಡೀಟೇಲ್ ಬರಬೇಕು. ಅದಾದಮೇಲೆ ಈಗ ಏನಿರ್ತದೆ ನೆಕ್ಸ್ಟ್ ಮೀಟಿಂಗ್ ಅಷ್ಟರಲ್ಲಿ ಏನೇನು ಮಾಡಬೇಕು ಅಂತೇಳಿ ಒಂದು ರೆಸಲ್ಯೂಷನ್ ಪಾಸ್ ಮಾಡೋಣ. ಆಮೇಲೆ MP ಅವ್ರನ್ನೆಲ್ಲ ಸಾಹೇಬ್ರನ್ನೆಲ್ಲ ಕರೆಸಿ ಅದಕ್ಕೇನು ಬೇಕು ಅದಕ್ಕೆ ಒಂದು ಚಾಲನೆ ಕೊಡೋಣ. ಏನಪ್ಪ ಸರಿನಾ? ಅದನ್ನು ರೆಸಲ್ಯೂಷನ್ ಮಾಡಿ ಇವತ್ತೇನು ನಿರ್ಣಯ ತಗೊಂಡು ಅಂತೇಳಿ ಎಲ್ಲರಿಗೂ ನೀವು ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಅವ್ರ ಮೇರೆಗೆ ಇದನ್ನು ಮಾಡಬೇಕು ಅಂತೇಳಿ ಬರೋದು ಪ್ರೊಸೀಡಿಂಗ್ಸ್ ಮಾಡಿ. ನೆಕ್ಸ್ಟ್ ಮೀಟಿಂಗ್ ಯಾವಾಗ ಮಾಡ್ತೀರಾ, ಎಷ್ಟು ದಿವಸದಲ್ಲಿ ಮಾಡ್ತೀರಾ, ಎಷ್ಟು ಮಂತ್ಲಿ ಒಂದು ಮೀಟಿಂಗ್ ಮಾಡಬೇಕಾ, ಯಾವಾಗ ಏನೇನು ಮಾಡಬೇಕು, ಎಷ್ಟು ದಿನ ಪ್ರೊಸೀಜರ್ ಇತ್ತು ಬೈಲ ಪ್ರಕಾರ 45 ಡೇಸ್ ಒಳಗೆ ಒಂದು ಮೀಟಿಂಗ್ ಮಾಡಬೇಕಾ? ಅದನ್ನು
ನೆಕ್ಸ್ಟ್ ಮೀಟಿಂಗ್ ಯಾವ ಡೇಟ್ ಅಂತ ಅಧ್ಯಕ್ಷರು ಹೇಳ್ತಾರೆ, ಎಲ್ಲ ಚರ್ಚೆ ಮಾಡಿ ಎಲ್ಲರೂ ಕೂರಿಸಿಕೊಂಡು ನಾನು ಕೇಳ್ತೀನಿ. ಕೇಳಿಬಿಟ್ಟು ಯಾವತ್ತೇನು ಮಾಡಬೇಕು ಅಂತೇಳಿ MP ಅವ್ರದ್ದು ಡೇಟ್ ತಗೊಂಡು ಒಂದು ರೆಜುಲೇಷನ್ ಮಾಡಬೇಡಣ ಫಸ್ಟು, ಆಮೇಲೆ MP ಅವ್ರು ಬರ್ತಾರೆ ಒಂದು ಡಿಸೈಡ್ ಮಾಡ್ತಾರೆ. ಆಮೇಲೆ ಅದನ್ನ ರೆಸಲ್ಯೂಷನ್ ಪಾಸ್ ಮಾಡಿ AC DC ಪ್ರೊಸೀಡಿಂಗ್ಸ್ ಮಾಡ್ಕೊಂಡು ಗೌರ್ಮೆಂಟ್ ಸರಿನಾ ಅದು ಮಾಡಬೇಕು. ಮತ್ತು ನೀವು ಆ್ಯಕ್ಟಿವ್ ಆಗಿರಬೇಕು. ಆಮೇಲೆ ಬೈಲ ಹಿಂಗೆ ಹೇಳ್ತದೆ, ಬೈಲ ಹಂಗೆ ಹೇಳ್ತದೆ, ಬೈಲ ಹಿಂಗೆ ಹೇಳ್ತದೆ ಅಂತ ಎಲ್ಲ ಇವರು ಮಾರ್ಕ್ ಮಾಡ್ತಾ ಇದ್ರೆ ಕೆಲಸ ಆಗಲ್ಲ. ಜನರು ಇರ್ತಾರೆ, ಅವರು DC ಮಾತಾಡ್ತಾರೆ, ಸರ್ಕಾರದ ಮಾತಾಡ್ತಾರೆ, ಮುಂಜಾಗ್ರತೆ ಕೊಡಿಸ್ತಾರೆ. ಏನೇನು ಆಗಬೇಕು ಅಂತೇಳಿ ಫಾಸ್ಟಾಗಿ ಮಾಡಿ. ಇದು ಒಂದು ಕಮಿಟಿ ಆಗಿದೆ. ನೆಕ್ಸ್ಟ್ ಮೀಟಿಂಗು ಯಾವಾಗ ಮಾಡೋಣ? ನೆಕ್ಸ್ಟ್ ಮಂತ್ ಮಾಡೋಣಪ್ಪ, ಶೀಘ್ರದಲ್ಲಿ ಅಂತಂದ್ರೆ ಒಂದು 15 ಹಾಂ ಯಾವತ್ತೊಂದು ಡೇಟ್ಗೆ ಹೇಳು. ಒಂದು ಡೇಟ್ ಹೇಳ್ಬಿಡಿ. ಒಂದು ಡೇಟ್ ಹೇಳ್ಬಿಡಿ. ನೆಕ್ಸ್ಟ್ ಯಾವತ್ತು ಡೇಟ್ ಪ್ರಶಸ್ತಿವಾಗ ಹೇಳಿ, ಆ ಡೇಟ್ ಹೇಳ್ರಿ. ಏನು ಹೇಳಿ ಮಂಡೆ ಬರುತ್ತೆ ಈಗ ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ಅಧ್ಯಕ್ಷರು ಸದಸ್ಯರುಗಳಿಗೆ ಈ ಒಂದು ವ್ಯವಸ್ಥಾಪನಾ ಸಮಿತಿಗೆ ಸ್ವಾಗತ ವಹಿಸ್ತಾ, ಇದರಲ್ಲಿ ಪುರುಷೋತ್ತಮ್ ಸದಸ್ಯರುಗಳು ಏನೇನು ನಮ್ಮ ರೆಸಲ್ಯೂಷನ್ ಬುಕ್ಕಲ್ಲಿ ಮಾಡಬೇಕು, ಇವತ್ತೊಂದು ರೆಸಲ್ಯೂಷನ್ ಮಾಡಬೇಕಂತ ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯ ಒಂದ್ಸತಿ ಎಲ್ಲ ಸಮ್ಮುಖದಲ್ಲಿ ಈಗ ನಾನು ತಿಳಿಸಿ, ಮುಂದೆ ಯಾರ ಅಭಿಪ್ರಾಯ ಇದ್ರೆ ಅದನ್ನು ಕೂಡ ಕಂಟಿನ್ಯೂ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಕೆಲಸ ಕಾರ್ಯಗಳಲ್ಲಿ ಮೊದಲನೇದು ಅಧ್ಯಕ್ಷರ ನೇಮಕಾತಿ. ಅಧ್ಯಕ್ಷರು ಏನು ಫಾರಂ ಇತ್ತು, ಎಷ್ಟು ಜನ ಪರ ವಿರೋಧಿ ಇದ್ರು, ಏನಿತ್ತು, ಅಧ್ಯಕ್ಷರ ನೇಮಕಾತಿ ರೆಸಲ್ಯೂಷನ್ನಲ್ಲಿ ಮೊದಲನೇ ಪಾಯಿಂಟ್ ಬರುತ್ತೆ. ಎರಡನೇ ಪಾಯಿಂಟು, ಈ ಒಂದು ದೇವಸ್ಥಾನ ಎ ಪ್ರವರ್ಗಕ್ಕೆ ಸೇರುತ್ತಾದ್ರಿಂದ ಇದಕ್ಕೆ EO ನೇಮಕಾತಿ ಮಾಡಬೇಕಾಗಿತ್ತು. ಕಳೆದ 2 ವರ್ಷದಿಂದ ಸತತವಾಗಿ 17 ಲೆಟ್ರನ್ನ ನಾನು DC ಅವ್ರಿಗೆ, ಆಯುಕ್ತರಿಗೆ ನಾನು ಲೆಟ್ರ್ ಖುದ್ದಾಗಿ ಕಳಿಸ್ಕೊಟ್ಟಿದ್ದೀವಿ. EO ನೇಮಕಾತಿ ಮಾಡಿ. ಇಲ್ಲಿ ಯಾವುದೇ ಒಂದು ಉಂಡಿ ಸೋರ್ಸ್ ಬಿಟ್ಟರೆ ಬೇರೆ ಯಾವ ಸೋರ್ಸು ಬರ್ತಾ ಇಲ್ಲ. ಇಲ್ಲಿ ಮೊದಲನೇದಾಗಿ ಟಿಕೆಟ್, ಯಾವುದೇ ಒಂದು ಸೇವಾ ರಸೀದಿ ಪುಸ್ತಕಗಳು ಅದೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಹಣ ಸಂಗ್ರಹ ಆಗುತ್ತೆ ದೇವಸ್ಥಾನಕ್ಕೆ. ಹಾಗಾಗಿ ಮೊದಲನೇದು ಅಧ್ಯಕ್ಷರು. ಎರಡನೇದು ಅತಿ ಶೀಘ್ರದಲ್ಲಿ ಒಬ್ಬರು EO ನೇಮಕಾತಿ ಮಾಡಿ, ಅಥವಾ EOನ ಕಬ್ಬಾಳಿ EOನ ಮತ್ತೊಬ್ಬರನ್ನ ಇಲ್ಲಿಗೆ ಚಾರ್ಜ್ ಹಾಕಿ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಒಳ್ಳೆ ಅಭಿಪ್ರಾಯನ ಪುರುಷೋತ್ತಮ್ ಸರ್ ವ್ಯಕ್ತಪಡಿಸಿದ್ದಾರೆ. ಮೂರನೇದು, ಈ ದೇವಸ್ಥಾನದ ಕಟ್ಟಡ ಕಾಮಗಾರಿ ಏನೇನು ಕೆಲಸ ಬಾಕಿ ಇದೆ, ಕಲ್ಯಾಣಿ ಮಾಡಬಹುದು, ಇಲ್ಲ ಇಲ್ಲಿ ದಾಸೋಹ ಮಾಡೋಕ್ಕಾಗ್ಬೋದು, ಯಾವುದು ಕಟ್ಟಡ ಕೆಲಸಗಳು ಬಾಕಿ ಇದೆ ಅದರದೆಲ್ಲ ಒಂದು ಪ್ರಾಜೆಕ್ಟ್ನ ರಿಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ಎಷ್ಟು ಅಮೌಂಟು, ಯಾವಾಗಿಂದ ಅಮೌಂಟ್ ಬಂತು, ಎಷ್ಟು ಎಸ್ಟಿನಲ್ಲಿದೆ, ಎಷ್ಟು FD-ನಲ್ಲಿದೆ, ಸಂಪೂರ್ಣ ಲೆಕ್ಕ ಕೇಳಿದ್ದಾರೆ. ಲೆಕ್ಕ ತಂದಿದ್ದೀವಿ. ಅವ್ರು ಕೇಳಿದಂತೆ ಹೆಚ್ಚುವರಿ ಮಾಹಿತಿ ಕೂಡ ರೆಡಿ ಇದೆ. ಅದನ್ನು ಕೂಡ ಮುಂದಿನ ಸಭೆಯಲ್ಲಿ ಅಧ್ಯಕ್ಷರು ಎಲ್ಲರೂ ಏನು ತೀರ್ಮಾನ ಮಾಡ್ತಾರೆ ಆ ಸಭೆಯಲ್ಲಿ ಸಮಿತಿ ಮುಂದೆ ಇಡೋದಕ್ಕೆ ಖಂಡಿತವಾಗ್ಲೂ ಇಡ್ತೀನಿ. ಅಲ್ಲಿ ಆದಾಯ ಖರ್ಚು ವಿವರ, ಮತ್ತು ಒಡವೆ ಎಷ್ಟಿದೆ, ಒಡವೆ ಪಟ್ಟಿ, ಮತ್ತು ಬೈಲಾ ಬುಕ್ ಕೇಳಿದ್ದಾರೆ. ಇದಕ್ಕೆ ಕಮಿಷನ್ಗೆ ಬೇಕಾದಂಥ ಒಂದು ಪುಸ್ತಕ ಇದೆ. ಅದ್ರ ಪುಸ್ತಕದ್ದು ಸಾಫ್ಟ್ ಕಾಪಿನ ಎಲ್ಲರಿಗೂ ಕಳಿಸ್ಕೊಡ್ತೀನಿ. ಮತ್ತು ಪಬ್ಲಿಕ್ ವರ್ಕ್ ಏನೇನು ಕೆಲಸ ಆಗಬೇಕಂತಕ್ಕಂಥದ್ದು ಹೇಳಿದ್ದಾರೆ. ಅದರ ಬ್ಲೂ ಪ್ರಿಂಟನ್ನ ಸಾಹೇಬ್ರಿಗೆ ನಾವೆಲ್ಲ ಕೂತ್ಕೊಂಡು ಸಾಹೇಬ್ರು ಗಮನ ತಂದು ಬ್ಲೂ ಪ್ರಿಂಟ್ ತೊಗೊಂಡು ಎಷ್ಟು ವೆಚ್ಚ ಆಗ್ತದೆ ನೋಡಿ, ಅದನ್ನು ಸರ್ಕಾರದ ಮಟ್ಟದಲ್ಲಿ ಅದನ್ನು ದುಡ್ಡು ಡ್ರಾ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಮತ್ತು ಯಾವತ್ತು ಉಂಡಿ ಹೊಡೆದ್ರು, ಯಾವತ್ತು ಜಮಾ ಆಗಿದೆ ಅದ್ರ ಡೀಟೇಲ್ ಕೂಡ ಕೇಳಿದ್ದಾರೆ. ಅದನ್ನು ಕೂಡ ಪ್ರತ್ಯೇಕವಾಗಿ ಕೊಡಲಾಗತ್ತೆ. ಇಷ್ಟು ಪುರುಷೋತ್ತಮ್ ಸರ್ ಹೇಳಿದ್ದಾರೆ. ಇಷ್ಟನ್ನ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಏನಾಯಿತು ಅದರಲ್ಲಿ ರೆಸಲ್ಯೂಷನ್ ಮಾಡ್ತೀವಿ. ಇವರನ್ನ ಹೊರತುಪಡಿಸಿ ಇನ್ನು ಉಳಿದಂಥ ಸದಸ್ಯರುಗಳು ಏನಾರು ಅಭಿಪ್ರಾಯ ಇದ್ರೆ ಕೊಡ್ಬೋದು. ಆಮೇಲೆ ಸ್ಪೆಷಲ್ ದರ್ಶನದ್ದು ಕಲೆಕ್ಷನ್ ಚೀಟಿ ಬಂತಲ್ಲ, ಒಂದು ಬಂದ್ಬಿಡತ್ತೆ. ಖರ್ಚಾಗ್ಲಿ ಒಬ್ರು ವಾಸ್ತುಶಿಲ್ಪಿ ಇದ್ದಾರೆ. ವಾಸ್ತುಶಿಲ್ಪಿ ಅವರೇನೆ ಬ್ಲೂ ಪ್ರಿಂಟ್ ಹಾಕಿಕೊಟ್ರೆ ಅದು ಪ್ರಕಾಶ್ ಅವರು ಒಂದ್ಸತಿ ಡಿಸ್ಕಸ್ ಮಾಡಿದ್ದಾರೆ ಅವ್ರ ಹತ್ರ. ಈ ದೊಡ್ಡ ದೇವಸ್ಥಾನ, ಪೂರ್ತಿ ದೊಡ್ಡ ದೇವಸ್ಥಾನ ಮಾಡಿ ಮುಂದೆ ಕಲ್ಯಾಣಿ ಮಾಡೋದೆಲ್ಲ ಡಿಸ್ಕಸ್ ಆಗಿದೆ. ಕಮಿಟಿ ಆಗಿರೋದ್ರಿಂದ ಈಗ ಮುಂದಿನ ಕಮಿಟಿನಲ್ಲಿ ಎಲ್ಲರ ಮುಂದೆ ಅದನ್ನು ಪ್ರಸ್ತಾಪ ಮಾಡಿ ಆ ಬ್ಲೂ ಪ್ರಿಂಟ್ ಕೂಡ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡೋಣ.
ಒಂದು 15-20 ಕೋಟಿ ರಿಲೀಸ್ ಆಗೋ ಲೆವೆಲ್ಗೆ ಮಾಡೋಣ. ದಿನಗಳ ಕನಸು ಕಲ್ಲಹಳ್ಳಿ ಶ್ರೀನಿವಾಸ ನಿಧಿ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳಿ ಅದಕ್ಕೋಸ್ಕರ ಒಂದು ಸಮಿತಿ ಕೂಡ ಮಾಡಿದ್ರು. ಊರವರೆಲ್ಲ ಸರಿ ಸಹಕಾರ ಕೊಟ್ಟರು. ಆದರೂ ಕೂಡ ಸಾನ್ನಿಧ್ಯಕ್ಕೆ ಧಕ್ಕೆ ಬಾರದಂತೆ ಮಾಡಬೇಕು ಅಂತ ಅಭಿಪ್ರಾಯ ನಮ್ಮ ಅರ್ಚಕರ ಮನೆ ಕಡೆಯಿಂದ ಇದ್ದಿದ್ದು. ಅದೇ ರೀತಿ ಇವತ್ತು ಡಿ ಕೆ ಸಾಹೇಬರು MP ಅವರು ಕೂಡ ಬಂದಿದ್ದಾರೆ, ಪುರುಷೋತ್ತಮ ಅವರಿದ್ದಾರೆ, ನಮ್ಮ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಒಂದೊಂದು ಸಮಿತಿ ಫಾರಂ ಆಗಿರೋದು. ನಮ್ಮ ತಾಮಸಂದ್ರದ ಪ್ರಕಾಶ್ ಅವರಿಗೆ ಎಲ್ಲರೂ ಸೇರಿ ಸಹಕಾರ ಕೊಡೋಣ. ಶ್ರೀನಿವಾಸನ ಕೈಂಕರ್ಯವನ್ನು ಶ್ರದ್ಧೆಯಿಂದ ಮಾಡೋಣ. ಇದು ಇನ್ನೂ ಲೋಕಪ್ರಸಿದ್ಧಿ ಆಗಲಿ, ವರ್ಧತಾಂ ಅಭಿವರ್ಧತಾಂ ಅಂತೇಳಿ ಕಲ್ಲಹಳ್ಳಿ ಶ್ರೀನಿವಾಸನ ಮಹಿಮೆ ಹರಳಿ ಇನ್ನು ವೈಭವವಾಗಿ ನಡೀಲಿ, ಸಕಲ ಸೌಕರ್ಯಗಳು ಇಲ್ಲಿ ಉಂಟಾಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಈ ಸಾಕಾರ ಹೀಗೆ ಇರಲಿ ಅಂತ ನಾವು ಹೇಳ್ತೀವಿ. ಯತಿರಾಜ್ ಎಲ್ಲ ಸಹಕಾರ ದಯಮಾಡಿ ಇದೇ ರೀತಿಯಲ್ಲಿ ನಾವು ಕೂಡ ನಮ್ಮೆಲ್ಲ ಅನುಮತಿ ಪಡೆದು ಶ್ರೀನಿವಾಸ ಜೀರ್ಣೋದ್ಧಾರಕ ಕೆಲಸನ ಒಗ್ಗಟ್ಟಿಂದ ಮಾಡೋಣ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ನೋಡಿ ಮುಂದೆ ನೋಡಿ. ಇಲ್ಲಿ ನೋಡಮ್ಮ, ಇಲ್ಲಿ ಕ್ಯಾಮ್ರಾದವ್ರು ನೋಡಿ. ದೇಶಾಂಗೇ ಶಂಕೇ ಚಕ್ರೇ ಚ ನಂದಕೆ ಶ್ರೀಮಾನ್ ನಾರಾಯಣೋ ವಿಷ್ಣುರ್ವಾಸುದೇವೋ ನಿರಕ್ಷತ್. ಬನ್ನಿ ಬನ್ನಿ ಬನ್ರಿ ಕೊಡ್ರಿ ಅಣ್ಣ ಇಲ್ಲಿ ನೋಡಿ ಅಣ್ಣ ಇಲ್ಲಿ ನೋಡಿ ಎಲ್ಲ ಮುಂದೆ ನೋಡಿ ಸದಾ ಎಲ್ಲ ಮುಂದೆ ನೋಡಿ ಅಣ್ಣ ಇಲ್ಲಿ ನೋಡಿ ಅಣ್ಣ ಇಲ್ಲಿ ನೋಡಿ ಅಣ್ಣ ಇಲ್ಲಿ ನೋಡಿ
ಅಲ್ಲ